ನಮಸ್ಕಾರ ರೀ ಗೆಳೆಯರೆ. ನಾವು ನೋಡ್ರಿ ನಿನ್ನೆ ಜಾತ್ರೆ ದೇವ್ರು ಮಾಡ್ತೀವಿ ಅಂತ ಇವತ್ತು ಮಾಡಿ ನೋಡ್ರಿ. ಹೆಂಗದ ಮಟನ್ ಹೆಂಗದ? ಎಲ್ಲ ಗರಂ ಮಸಾಲೆ, ಚಕ್ಕೆ ಮಸಾಲೆ, ಟಮಾಟೆ, ಈರುಳ್ಳಿ, ಮಟನ್ ಎಲ್ಲ ಹಾಕಿ ನೋಡ್ರಿ. ನೀರು ಅದು ಇದು ಹಾಕಿಲ್ಲ, ಎಳ್ಳು ಪುಡಿ ಹಾಕಿಲ್ಲ. ಈಗ ಎಳ್ಳು ಪುಡಿ ಹಾಕಿದ ಮೇಲೆ ನೀರು ಆಗುತ್ತೆ ರೀ. ಇಷ್ಟು ನೀರು ಆದ ನೋಡಿ. ಈಗ ಎಳ್ಳು ಪುಡಿ ಹಾಕಿಲ್ಲ ಯಾವ ಹಾಕಿರಿ ಮತ್ತೆ ತೆಳ್ಳಗಾದಲ್ಲ ಸಾಂಬಾರು. ಏನದು ಮಸಾಲೆ? ಗರಂ ಮಸಾಲೆ, ರಾಯಚೂರು ಮಸಾಲೆ ಇದು. ಹಾಂ, ಪುದೀನ ತಾಂಬರಿ. ಕೇಳ ಅವನ್ ಕೇಳಾಕ ಇವ್ರೇ ನೋಡ್ರಿ ಅವ ಅಡಿಗೆ ಮಾಡೋದು. ಏನಾಗ್ಬೇಕು ಈಗ? ಇದು ಯಾವ್ದು ಮಸಾಲೆ? ಸುವಾನ ಮಸಾಲೆ ಹಾಕಪ್ಪ. ಸುವಾನ ಮಸಾಲೆ, ಮಟನ್ ಮಸಾಲೆ. ಅದು ಇದೇನಿದು? ಎಲಬು ಕೊಂದ್ರೆ ಒಳಗೆ ಏ ರೆಡ್ಡಿ ಸ್ವಲ್ಪ 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 ಸಾಕು ಸಾಕು ಸಾಕು. ಅಲ್ಲ ಏನು ಸ್ವಲ್ಪ ಹಾಕ್ಲಿ, ಇನ್ನು ಸ್ವಲ್ಪ ಹಾಕಿ, ಇನ್ನು ಸ್ವಲ್ಪ ಹಾಕಿ. ನೀನು ಸ್ವಲ್ಪ ಇರ್ಬೇಕು ಪಣಿಗೆ. ಅದು ಇನ್ನು ಸ್ವಲ್ಪ ಸ್ವಲ್ಪ ಹಾಕಿ ಬೋಡ. ಹಾಂ ಸಾಕು. ಅದನ್ನ ಹೆಂಗೆ ಕಟ್ಬೇಕಲ್ಲಿ? ಕವರ್ನಾಗ ಹಾಕ್ರಿ. ಈಗ ಅದು ಬೋಟಿ ಮಾಡ್ತಾ ಇರೋದಲ್ಲಿ ಅವರೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಕುಂತವ್ರಿಗೆ, ಫುಲ್ ಫ್ಯಾಮಿಲಿಯಲ್ಲಿ ಕುಂತಾರ ಅವ್ರು. ಬೋಟಿಯಲ್ಲಿ ಯಾವ್ದು ನೋಡ್ರಿ ಏನೇನು ಹಾಕಿ ಈಗ ಈಗ ಏನಂದ್ರೆ ಇದು ಎಳ್ಳು ಪುಡಿ ಕುದ್ರೆ ಗಟ್ಟಿಗೆ ಆಗ್ತದ. ಇವ್ರೇ ಅಡಿಗೆ ಮಾಡಿದವರು, ಇವು ದೊಡ್ಡ ಹೀರೋ. ಅದು ಬೋಟಿ ಮಸಾಲೆ ಮಾಡಕತ್ತಾರ ನೋಡ್ರಿ. ಈಗ ಆಯ್ತು, ಈಗ ಊಟ ಮಾಡೋವಾಗ ಮತ್ತೆ ಮಾಡ್ತೀವಿ ನಾವು.